ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಗೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬರ್ತಾ ಇದ್ದಾರೆ. ಸೊ ಅವ್ರು ಯಾರಂತ ಮುಂದೆ ನೋಡುವ, ಅದಕ್ಕೂ ಮುಂಚೆ ಪ್ರೋಮೋ ನೋಡ್ಕೊಂಡ್ ಬನ್ನಿ. ಲೆಟ್ಸ್ ವೆಲ್ಕಮ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್. ಯಾರಿಗೆ ಒಳ್ಳೆ ಫ್ರೆಂಡ್ ಆಗ್ತೀರಿ? ಫ್ರೆಂಡ್ ಆಗಕ್ಕೆ ಇಲ್ಲಿ ಬಂದಿಲ್ಲ. ಐ ಆಮ್ ವೆರಿ ರುತ್ಲೆಸ್, ಫಿಯರ್ಲೆಸ್ ಆಗಿ ಆಡ್ತೀನಿ. ಏನೋ ಬರೀ ಬಿಲ್ಡಪ್ ರಾಜ ಆಗೋಗಿದೆ. ಮೇ ಬಿ ಮನೆ ಒಳಗೆ ಹೋದ್ಮೇಲೆ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ದೇರ್ ಇಸ್ ಓನ್ಲಿ ಒನ್ ಬಾಸ್ ಇನ್ ದಿಸ್ ಹೌಸ್. ನಾನೊಂದ್ ಮಿರರ್ ಇದ್ದಂಗೆ. ನನ್ ಜೊತೆ ಚೆನ್ನಾಗಿರೋ ಜೊತೆ ಚೆನ್ನಾಗಿರ್ತೀನಿ, ಬಟ್ ನನ್ನ ಎದುರು ಹಾಕೊಂಡ್ರೆ ಏನ್ ಎದುರು ನೋಡ್ಬೋದು ಸರ್ ಜನ? ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಬಿಗ್ ಬಾಸ್ ಗ್ರ್ಯಾಂಡ್ ಲಾಂಚ್ 2.0 ಇಂದು ರಾತ್ರಿ 8 ಗಂಟೆಗೆ. ಓಕೆ ಗೈಸ್, ಪ್ರೋಮೋದಲ್ಲಿ ಅವರೆಲ್ಲ ಮಾತಾಡಿದ್ನ ಕೇಳಿಸ್ಕೊಂಡ್ಮೇಲೆ ಅವ್ರ ಬಗ್ಗೆ ಏನ್ ಅನ್ನಿಸ್ತಾ ಇದೆ, ಹಂಗೇನೆ ಅವ್ರು ಅದೇ ತರನೇ ಬಿಗ್ ಬಾಸ್ ಮನೆ ಒಳಗಡೆ ನಡ್ಕೊಳ್ತಾರ, ಅದ್ರ ಬಗ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ. ಇನ್ನು ಒಬ್ಬೊಬ್ಬರ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಕಂಟೆಸ್ಟೆಂಟ್ಸ್ ಆಗಿ ಬಂದಿರೋದು ರಾಘವೇಂದ್ರ ಅವರು. ಸೊ ಇವ್ರನ್ನ ನೀವೆಲ್ಲ ನೋಡಿರ್ತೀರಾ ಕ್ವಾಟ್ಲೆ ಕಿಚನ್ ಅಲ್ಲಿ. ಸೊ ವಿನ್ನರ್ ಕೂಡ ಆಗಿದ್ದಾರೆ. ಅದ್ರ ಜೊತೆಗೆ ಜಿಮ್ ಬಗ್ಗೆ ಟಿಪ್ಸ್ ಕೊಡ್ತಾ ಇರ್ತಾರೆ ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ. ಅಂಡ್ ಕ್ರಾಂತಿ ಮೂವಿಲಿ ಒಂದು ನೆಗೆಟಿವ್ ರೋಲ್ ನ ಪ್ಲೇ ಮಾಡಿದ್ದಾರೆ, ಅಲ್ಲೆಲ್ಲ ನೋಡಿರ್ತೀರಾ. ಸೊ ನೋಡ್ತಿದ್ದಂಗೆನೆ ಹೇಳ್ಬೋದು, ಒಂದೊಳ್ಳೆ ಪರ್ಸನಾಲಿಟಿ, ಖಡಕ್ ಆಗಿರೋರಂತ, ಬಿಗ್ ಬಾಸ್ ಮನೆಗೆ ಬೇಕಾದಂತ ಒಂದೊಳ್ಳೆ ಪರ್ಸನಾಲಿಟಿ ಅಂತ ಹೇಳ್ಬೋದು. ಸೊ ಅವ್ರು ಮಾತಾಡೋದ್ ನೋಡ್ತಿದ್ರೆ ಸಖತ್ ರ್ಯಾಶ್ ಆಗಿದ್ದಾರೆ, ಜೊತೆಗೆ ತುಂಬಾ ಒಳ್ಳೆತನೂ ಇದೆ ಅಂತ ಅನ್ಸುತ್ತೆ. ಬಟ್ ಎರಡೂ ಬೇಕು ಬಿಗ್ ಬಾಸ್ ಮನೆಯಲ್ಲಿ, ಯಾವ ತರ ಇರ್ತಾರೆ ನೋಡುವ. ಸ್ಟೇಜ್ ಮೇಲೆಲ್ಲ ಮಾತಾಡೋದ್ರು, ಒಳಗಡೆ ಹೋದ್ಮೇಲೆ ಟುಸ್ ಆಗ್ಬಿಡ್ತಾರೆ. ಬಟ್ ಆತರ ಆಗೋದ್ ಬೇಡ, ಚೆನ್ನಾಗ್ ಆಡ್ಲಿ, ಒಂದೊಳ್ಳೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳೋಣ. ಇನ್ನ ನೆಕ್ಸ್ಟ್ ಎರಡನೇ ಕಂಟೆಸ್ಟೆಂಟ್ಸ್ ಆಗಿ ಬಂದಿರೋದು ರಿಷಾ ಗೌಡ ಅಂತ. ಸೊ ಇವ್ರನ್ನ ನಾನು ಎಲ್ಲೂ ನೋಡಿಲ್ಲ, ನನ್ಗೇನು ಈ ಹೆಸರನ್ನೇ ಕೇಳಿಲ್ಲ, ನಾನು ಇದೇ ಫಸ್ಟ್ ಕೇಳ್ತಿರೋದು. ಸೊ ಇವ್ರು ಮಾಡೆಲ್ ಅಂತೆ, ಒಂದು ಇಂಡಿಯನ್ ಆಕ್ಟರ್ಸ್ ಕೂಡ ಹೌದು, ಮಾಡೆಲ್ ಹೌದು. ಅಂಡ್ ಪ್ಯಾಟೆ ಹುಡುಗಿರು ಹಳ್ಳಿ ಲೈಫ್ಗೂ ಬಂದಿದ್ರಂತೆ, ನಾವಂತೂ ನೋಡಿಲ್ಲ. ನಿಮ್ಗೆ ಏನಾದ್ರು ಮುಂಚೆನೆ ಗೊತ್ತಿದ್ರೆ ನೋಡಿದಿದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ. ಅಂಡ್ ಇವ್ರು ಕೂಡ ಸಕ್ಕದ ಮಾತಾಡ್ತಿದ್ದಾರೆ. ಬಟ್ ಈ ತರ ಮಾತಾಡೋ ಒಳಗಡೆ ಯಾರಿಗಾದ್ರೂ ಬಕೆಟ್ ಹಿಡಿದು ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಮಾತಾಡಿದ್ರೆ ಒಂದ್ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ನಾವು. ಸಕ್ಕದ ಮಾತಾಡ್ತಾರೆ, ಒಳಗಡೆ ಹೋಗಿ ಒಳ್ಳೆ ಟಕ್ಕರ್ ಕೊಡ್ತಾರೆ. ಏನ್ ಟಕ್ಕರ್ ಕೊಡ್ಬೇಕಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಕೊಡ್ಬೇಕು ಹೋಗಿ. ಇಲ್ಲ ಅವ್ರು ಟಕ್ಕರ್ ಕೊಡ್ಲಂಗ್ ಹೋಗಿ ಅವ್ರಿಗೆ ಬಕೆಟ್ ಹಿಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ, ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಜನಕ್ಕೆಲ್ಲ ಡಿಸಪಾಯಿಂಟ್ ಆಗುತ್ತೆ. ಸೊ ಆತರ ಮಾಡೋದ್ ಬೇಡ. ಇವ್ರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಾಡ್ಲಿ, ಆಲ್ ದ ಬೆಸ್ಟ್ ಹೇಳೋಣ. ಇನ್ನ ಮೂರನೇ ಕಂಟೆಸ್ಟೆಂಟ್ಸ್ ಆಗಿ ಸೂರಜ್ ಅಂತ ಇವ್ರ ಹೆಸರು. ನೀವೇನಾದ್ರೂ ಮುಂಚೆ ನೋಡಿದೀರಾ? ಸೊ ಕಾಮೆಂಟ್ಸ್ ತಿಳಿಸಿ. ಇವರು ಒಂದೊಳ್ಳೆ ಬಾಡಿ ಬಿಲ್ಡರ್ ಅಂತೆ, ಬಟ್ ನಾನಂದ್ರೂ ಎಲ್ಲೂ ನೋಡಿಲ್ಲ. ಇದೇ ಸತಿ ಇದೇ ಫಸ್ಟ್ ಟೈಮ್ ಹೆಸರು ಕೇಳ್ತಿರೋದು. ಅಂಡ್ ಹಂಗೇನೆ ಸ್ಮಾರ್ಟ್ ಆಗಿ ಕೂಡ ಇದಾರೆ. ಇವರು ಒಳ್ಳೆ ಸಖತ್ ಕಡಕ ಮಾತಾಡ್ತಿದ್ದಾರೆ. ಬಟ್ ಮಾತಷ್ಟೇ ಅಲ್ಲ, ಒಳಗಡೆ ಆಟನೂ ಆಡ್ಬೇಕು. ಹಂಗೆ ಒಂದೊಳ್ಳೆ ಕಂಟೆಸ್ಟೆಂಟ್ಸ್ ಗಳ ಜೊತೆ ಬೆರಿಬೇಕು, ಜನಕ್ಕೆ ಕನೆಕ್ಟ್ ಕೂಡ ಆಗ್ಬೇಕು. ನೋಡೋಣ ಎಷ್ಟು ಮಾಡಿ ಕನೆಕ್ಟ್ ಆಗ್ತಾರೆ 3 ಜನ ಅಂತ. ಸೊ ಮಾತಾಡಿರೋ ಪ್ರತಿಯೊಬ್ರು ಹಂಗೆ ಮಾತಾಡಿದಾರೆ, ಅದ್ರ ತರ ನಡ್ಕೋಬೇಕು. ಯಾಕೆಂದ್ರೆ ನೀವು ಸೀಸನ್ ನ ಒಂದು ಅಬ್ಸರ್ವ್ ಮಾಡ್ಬೋದು. ಒಬ್ರು ಯಾರೋ ಬಂದಿದ್ರಲ್ಲಪ್ಪ, ಭಾಷಿನ ಅವ್ರ ಹೆಸರು ಏನೈತಲ್ಲ, ಶೋಭಾ ಅವ್ರು ಬಂದು ಯಾವ ರೇಂಜಿಗೆ ಮಾತಾಡೋ ಒಳಗ್ ಹೋಗಿದ್ರು ಅಂದ್ರೆ, ಅವರು ಬೇರೆ ಬಿಗ್ ಬಾಸ್ ಅಲ್ಲಿ ಆಡು ಕೂಡ ಬಂದಿದ್ದಾರೆ ತೆಲುಗುಲು. ಬಟ್ ಇಲ್ಲಿ ಬಂದು ಎಷ್ಟು ನರ್ವಸ್ ಆದ್ರು, ಆಟ ಆಡೋಕ್ ಆಗ್ಲಿಲ್ಲ. ಸೊ ಮಧ್ಯಾಹ್ನ ಹೊರಗೆ ಬಂದ್ಬಿಟ್ರು. ಒಂದು ಇದು ಏನೋ ಕಾರಣಾಂತರಗಳಿಂದ ಅದು ಬಂದ್ರು, ಅಥವಾ ನನ್ನ ಕೈಯಲ್ಲಿ ಆಡಕ್ಕಾಗಲ್ಲ ಅಂತ ಬಂದ್ರು ಗೊತ್ತಾಗ್ಲಿಲ್ಲ. ಬಟ್ ಮಧ್ಯಾಹ್ನ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಬಿಟ್ರು. ಸೊ ಆತರ ಆಗ್ಬಾರ್ದು, ಎಲ್ಲ ಚೆನ್ನಾಗ್ ಆಡ್ಲಿ, ಒಂದೊಳ್ಳೆ ಟಕ್ಕರ್ ಕೊಡ್ಲಿ ಒಳಗಡೆ ಇರೋರಿಗೆ ಅಂತ ಹೇಳ್ತಾ, ಇನ್ನು ಒಳಗಡೆ ಇರೋರು ಸಖತ್ ಓಪನ್ ಅಪ್ ಆಗ್ಬೇಕು. ಎಲ್ರಿಗೂ ಆಲ್ ದ ಬೆಸ್ಟ್. ಇನ್ನೊಂದು ವರ್ಷನ್ ಆಫ್ ಬಿಗ್ ಬಾಸ್ ಶುರುವಾಗ್ತಿದೆ, ಬಿಗ್ ಬಾಸ್ 2.0 ಅಂತ. ಎಲ್ಲ ಏನೇನ್ ತಗೊಂಡ್ಬರ್ತಾರ ನೋಡೋಣ. ಮತ್ತೆ ಯಾರು ಎಪಿಸೋಡ್ ಮಿಸ್ ಮಾಡಿದೆ ನೋಡಿ, ಸಕ್ಕತ್ತಾಗಿರುತ್ತೆ. ನಾನು ನೋಡ್ತೀನಿ. ಮತ್ತೆ ಮುಂದಿನ ನೋಡಿದಲ್ಲಿ ಸಿಗೋಣ ಗೈಸ್, ಬಾಯ್.